ನನ್ಗೆ ಗೊತ್ತಿಲ್ದಂಗೆ ನನ್ಗೆ ಇವತ್ತೊಂದು ಪಾರ್ಸಲ್ ಬಂದಿತ್ತು. ಯಾರು ಕಳ್ಸಿದ್ದು ಅಂತ ಗೊತ್ತಾಗಬೇಕಾದ್ರೆ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಇವತ್ ನಾವು ಬೆಳಗ್ಗೆ ಬೇಗ ಕಾಲೇಜ್ಗೆ ಹೋಗ್ಬೇಕಂತ ಬೇಗ ಹೋಗ್ತಾ ಇದ್ರಿ. ಅಲ್ಲ ಗುರು, ನಂಗೆ ಕಾಡೋದು ಒಂದೇ ಪ್ರಶ್ನೆ, ನಮ್ ಬೆಂಗಳೂರ್ನೆಲ್ಲ ಕೊರ್ದಿ ನದಿ ಮಾಡ್ಬಿಟ್ಟವ್ರೆ. ನಿಮ್ಗೆ ಯಾಕೆ ಬೇಕದು? ನಾವು ಕಾಲೇಜ್ಗೆ ಬೇಗ ಹೋಗೋ ದೇವ್ರು ಕೂಡ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ನಾವು ಕಾಲೇಜ್ಗೆ ಯಾವಾಗ ಬೇಗ ಹೋಗ್ಬೇಕು ಅನ್ಕೊಂತೀವೋ ಆವಾಗ ಈ ತರ ಟ್ರಾಫಿಕ್ ಆಗ್ಬಿಡುತ್ತೆ. ಅದ್ರಲ್ಲೂ ಚಂದಾಪುರದಲ್ಲಿ ಶನಿವಾರ ಟೈಮಲ್ಲಿ ಕೇಳ್ಬೇಕಾ, ಆಲ್ಮೋಸ್ಟ್ ಆನೇಕಲ್ ತಾಲೂಕು ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊಂಡ್ ಟ್ರಾಫಿಕ್ ಯಾವ ರೇಂಜ್ ಇರುತ್ತಂತ. ಟ್ರಾಫಿಕ್ ಅಲ್ಲಿ 1-2 ಅವರ್ ವೇಸ್ಟ್ ಮಾಡ್ಕೊಂಡು ನಾವು ಬಂದಿದ್ದೆ ಸ್ವಿಮ್ಮಿಂಗ್ ಪೂಲ್ ಗೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಫುಲ್ ಫ್ರೀ ಗುರು, ನೀವು ಕೂಡ ಬಂದ್ ಜಾಯ್ನ್ ಆಗಿ ನಮ್ ಜೊತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ಕೊಂಡು ನಾವು ಸೀದಾ ಬಂದಿದ್ದೆ ಈ ಸಮುದ್ರಕ್ಕೆ. ಇವನೇನ್ ಗುರು ಸಮುದ್ರ ತೋರ್ಸಿನ ಅಂತ ಅಂದ್ಬಿಟ್ಟು ಈ ನೀರ್ನ ತೋರ್ಸೋನ್ ಅನ್ಕೊಂತ ಇದ್ದೀರಾ? ಬೆಂಗಳೂರು ಪೀಪಲ್ಸ್ ಗೆ ಇದೇ ಸಮುದ್ರ. ಅದ್ರಲ್ಲೂ ಮಳೆ ಬಂದ್ಬಿಟ್ರೆ ಅರಬ್ಬಿ ಸಮುದ್ರದಲ್ಲಿ ಅಲೆಗಳು ಬರ್ತಾವಲ್ಲ ಜೋರಾಗಿ, ಅದಕ್ಕಿಂತ ಸ್ಪೀಡ್ ಆಗಿ ಅಲೆಗಳು ಬಂದು ಹೊಡಿತವೆ ನಮ್ಗೆ. ನೋಡ್ರಿ ಅಲ್ಲಿ ಜನಗಳು ಯಾವ ರೀತಿ ಪರದಾಡ್ತಾವ್ರ. ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಲೇಜ್ಗೆ ಬಂಕ್ ಕೊಡಿಯೋಣ ಅನ್ಸುತ್ತೆ. ಆದ್ರೆ ಬಂಕ್ ಕೊಡ್ಬಿಟ್ರೆ ಏನ್ ಮಾಡೋದು, ಅಟೆಂಡೆನ್ಸ್ ಶಾರ್ಟೇಜ್ ಬಂದ್ಬಿಡುತ್ತಲ್ಲ. ಅದೊಂದು ಕಾರಣಕ್ಕೋಸ್ಕರನೇ ಏನೇ ಕಷ್ಟ ಇದ್ರು ಕಾಲೇಜ್ಗೆ ಹೋಗೋದು. ಫೈನಲಿ ಪಾರ್ಕಿಂಗ್ ಹತ್ರ ಬಂದು ಪ್ರಜ್ವಲ್ ಗಾಡಿನ ಪಾರ್ಕಿಂಗ್ ಮಾಡ್ದು. ಅಷ್ಟರಲ್ಲೇ ಇವನು ಬಸವ ಬಂದ. ಬಸವನ್ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಸೀದಾ ನಾವು ಹೊಟ್ಟಿದ್ದೆ ಕಾಲೇಜ್ಗೆ. 6 ಅವರ್ ಇದ್ದ ಕಾಲೇಜ್ನ ಮುಗಿಸ್ಕೊಂಡು ನಾವು ಸೀದಾ ಬಂದಿದ್ದೆ ಮನೆಗೆ ಹೋಗೋಣ ಅಂತ. ಅಂಡ್ ಇನ್ನೊಂದು ವಿಷಯ ಗುರು, ನಮ್ಗೆ ಇವತ್ತು ಕಾಲೇಜಲ್ಲಿ ಯೂನಿಫಾರ್ಮ್ ಕೊಟ್ಟಿದ್ರು. ಅದನ್ನ ತೂಕಕ್ಕಾಗದೆ ತೂಕೊಂಡು ನಾನು ಒಂದು ಕ್ಲಿಪ್ ಇರ್ಲಿ ಅಂತ ವಿಡಿಯೋ ಮಾಡ್ಕೊಂಡೆ. ಯೂನಿಫಾರ್ಮ್ ನ ನೀಟಾಗಿ ಮಡ್ಸಿಕೊಂಡು ನಾವು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ರಿ. ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬಂದಿದ ತಕ್ಷಣ ನಾನು ಹೋಗಿದ್ದೆ ATM ಗೆ. ATM ಹತ್ರ ಬಂದ್ಬಿಟ್ಟು ಕ್ಯಾಮ್ರಾ ನಂಗೆ ಈ ಕಡೆಗೆ ತಿರುಗಿಸ್ದೆ. ಈ ನಾಯಿ ಏನಂತ ಕೇಳಿಸ್ಕೊಳ್ರಿ. ಇದಕ್ಕಂದಲ್ಲಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. 50 ಬಸ್ ಓನರ್ ನಾನು, ದೊಡ್ಡ ಫೈನಾನ್ಸಿಯರ್. ಈ ನಾಯಿನೂ ಕೂಡ 50 ಬಸ್ ಓನರ್ ಅಂತ ಗುರು. ಮೋಸ್ಟ್ಲಿ ಅದಕ್ಕೆ ಇರ್ಬೋದು ಅಮೌಂಟ್ ಡೆಪಾಸಿಟ್ ಮಾಡಕ್ಕೆ ATM ಮುಂದೆ ಬಂದು ಕೂತಿರೋದು. ನೀವೇನೋ ಓಕೆ ಅಂದ್ಬಿಟ್ರಿ, ಆದ್ರೆ ಇಲ್ಲಿ ಒಳಗಡೆ ಅವರಲ್ಲ ಇವ್ರು 1 ಅವರ್ ಇಂದ ನಮ್ಗೆ ಇಲ್ಲೇ ವೆಯ್ಟ್ ಮಾಡಿಸ್ತಾವ್ರೆ. ಅದೇನೋ ATM ಅಲ್ಲಿ ಅಮೌಂಟ್ ಎತ್ತವ್ರೋ ಇಲ್ಲ ATM ನ ಎತ್ತವ್ರೋ ಗೊತ್ತಾಗ್ತಾ ಇಲ್ಲ. ಹೆಚ್ಚು ಕಮ್ಮಿ ಅರ್ಧ ಗಂಟೆವರೆಗೂ ಇವರೇ ATM ಯೂಸ್ ಮಾಡೋರೆ. ಆಮೇಲೆ ನಾನು ಒಳಗಡೆ ಹೋಗಿ ATM ಅಲ್ಲಿ ಅಮೌಂಟ್ ಡ್ರಾ ಮಾಡೋಣ ಅಂತ ಹೋದೆ. ATM ಅಲ್ಲಿ ಸುಯಿ ಅಂತ ಅಮೌಂಟ್ ಬಂತು. ಸುಯಿ ಅಂತ ಎತ್ಕೊಂಡು ಸುಯಿ ಅಂತ ಕ್ಯಾನ್ಸಲ್ ಬಟನ್ ನ ಒತ್ಬಿಟ್ಟೆ. ನಾವು ಬೇಕಾದ್ರೆ ಬೇರೆ ಯಾರು ಹೊಸ್ದಾಗ್ ಬರ್ತಾರಲ್ಲ ಅವ್ರು ನಂಬಿಡ್ತೀರಿ, ಆದ್ರೆ ATM ಗಳನ್ನ ಮಾತ್ರ ನಂಬಲ್ಲ. ಇದು ನಮ್ ದೇಶದ ಪರಿಸ್ಥಿತಿ ಅಂದ್ರೆ. ಅಲ್ಲಿಂದ ಅಮೌಂಟ್ ಡ್ರಾ ಮಾಡ್ಕೊಂಡು ನಾನ್ ಸೀದಾ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟರಲ್ಲೇ ನಾನು ಯಾರೋ ನನ್ಗೆ ಪಾರ್ಸಲ್ ಕಳ್ಸಿದ್ರು ಅಂತ ಹೇಳಿದ್ದೆ. ನಮ್ಗೆಲ್ಲ ಯಾರು ಪಾರ್ಸಲ್ ಕಳಿಸ್ತಾರೆ ಗುರು? ನಾನೇ ಒಂದು ಮೈಕ್ ಬುಕ್ ಮಾಡಿದ್ದೆ, ಅದ್ ಬಂದಿತ್ತು, ಅದನ್ನ ರಿಸೀವ್ ಮಾಡ್ಕೊಳ್ಳೋಣ ಅಂತ ಹೋಗಿ ಮನೆಗೆ ಬಂದು ಮೈಕ್ ಅನ್ಬಾಕ್ಸ್ ಮಾಡೋಣ ಅಂತ ಅನ್ಬಾಕ್ಸ್ ಮಾಡ್ತಾ ಇದ್ದೆ. ನಮಗೂ ಅನ್ಸುತ್ತಲ್ಲ ನಿಮ್ಗೂ ಒಳ್ಳೊಳ್ಳೆ ಕಂಟೆಂಟ್ ಗಳು ಕೊಡ್ಬೇಕಂತ, ಅದಕ್ಕೋಸ್ಕರ ನಾನು ಒಂದು ಮೈಕ್ ಪರ್ಚೇಸ್ ಮಾಡಿದ್ದೆ. ಅದಕ್ಕೋಸ್ಕರ ಅದ್ ಬಂದಿತ್ತು, ಅದನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಓಪನ್ ಮಾಡ್ಬಿಟ್ಟು ಹೊಸ ಮೈಕ್ ತೋರಿಸ್ತಾ ಇದ್ದೆ ನಿಮ್ಗೆ. ಇದೇ ನೋಡ್ರಿ ನಂದು ಹೊಸದಾಗಿ ಬುಕ್ ಮಾಡಿ ತರಿಸಿರುವಂತ ಮೈಕು. ಇದು ಚಾರ್ಜಿಂಗ್ ಅಡಾಪ್ಟರ್. ಅದನ್ನ ಬಿಟ್ರೆ ಒಂದು ಮೈಕ್ ಬಂದೈತೆ ಅಷ್ಟೇ. ಇದ್ರಲ್ಲೇ ನಾನು ಇನ್ಮೇಲೆ ರೆಕಾರ್ಡಿಂಗ್ ಮಾಡ್ತೀನಿ, ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡ್ರಿ ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕಂತ ನಾವು ಎಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದೀವಿ, ಆದ್ರೆ ನೀವು ನಮ್ಗೆ ಫಾಲೋನೇ ಮಾಡಲ್ಲ, ಲೈಕ್ಸು ಬರಲ್ಲ, ಏನು ವ್ಯೂಸೇ ಬರ್ತಾ ಇಲ್ಲ. ಇಷ್ಟು ದೂರ ನೀವು ವಿಡಿಯೋನ ನೋಡಿದೀರಾ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ ಕಷ್ಟ ಏನು ಅಂತ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಅದಕ್ಕೋಸ್ಕರ ನಾನಾದ್ರೂ ಫಾಲೋ ಮಾಡ್ರಿ. ಇಷ್ಟ ಹೇಳ್ತಾ ಇವತ್ತಿನ ಮಿನಿ ವ್ಲಾಗ್ ನ ಎಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಆಲ್ ಆಫ್ ಯು.